ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋ ಇವತ್ತು ಪ್ರಶ್ನೆಗಳನ್ನು ನೋಡೋಕ್ಕಿಂತ ಮುಂಚೆ ಇವಾಗ ಎಸ್ ಬಿ ಐಯಲ್ಲಿ ಹುದ್ದೆಗಳನ್ನು ಕರೆದಿದ್ದಾರೆ. ಸೊ ಯಾರ್ಯಾರು ಸ್ಟಡಿ ಮಾಡ್ತಾಯಿದ್ದೀರಾ, ಸೊ ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಇವಾಗ ಮತ್ತೆ ಅಪ್ಲಿಕೇಶನ್ ಬಂದಿದೆ ಎಸ್ ಬಿ ಐ ಪಿ ಒ. ಟೋಟಲ್ಲು ಎಷ್ಟು ವೇಕೆನ್ಸಿ ಇದೆಯಪ್ಪ ಅಂತಂದರೆ 1500. 1500 ವೇಕೆನ್ಸಿಗಳಿದೆ. ಮತ್ತು ಲಾಸ್ಟ್ ಡೇಟು 8 ಜುಲೈ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಜುಲೈ 8ಕ್ಕೆ ಎಂಡ್ ಆಗುತ್ತೆ. ಯಾರು ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ದೀರಾ, ಬೇಗ ಹಾಕಿ. ಮುಂದೆ ಹೋಗಿ ಸರ್ವರ್ ಬಿಜಿ ಆಗ್ಬೋದು. ಓಕೆನಾ? ಸರ್ವರ್ ಬಿಜಿ ಆಯ್ತಪ್ಪ ಅಂತಂದರೆ ಆಮೇಲೆ ತೊಂದರೆ ಆಗುತ್ತೆ. ದಯವಿಟ್ಟು ಅಪ್ಲಿಕೇಶನ್ನ ಹಾಕಿ, ಆಯಿತಾ? ಆಗುತ್ತೆ ಆಗಲ್ಲ ಅನ್ನೋದು ನೆಕ್ಸ್ಟು. ಫಸ್ಟು ಅಪ್ಲಿಕೇಶನ್ ಹಾಕಿ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈಗಿಂದಲೇ ಸ್ಟಡಿ ಸ್ಟಾರ್ಟ್ ಮಾಡಿದರೆ ನಿಮಗೆ ಎಕ್ಸಾಮಲ್ಲಿ ಈಸಿ ಅನಿಸುತ್ತೆ. ಓಕೆ, ಇವಾಗ ಇವತ್ತು ಪ್ರಶ್ನೆಗಳ ಕಡೆ ಹೋಗೋಣ. ನಿನ್ನೆ 50 ಕ್ವಶನ್ನ ಸಾಲ್ವ್ ಮಾಡಿದ್ವಿ. ಈಗ ನೆಕ್ಸ್ಟ್ ಓಕೆ, ಫಸ್ಟ್ ಕ್ವಶನ್ನು, ಭಾರತ ಸಂವಿಧಾನ ರಚನೆಗೆ ಹಿಡಿದ ಸಮಯ ಎಷ್ಟು? ಅಂದರೆ ಭಾರತ ಸಂವಿಧಾನ ರಚನೆ ಆಗಬೇಕಂತಂದ್ರೆ ಎಷ್ಟು ಟೈಮ್ ತೊಗೊಳುತ್ತೋ ಅಂತ ಒಂದು ಪ್ರಶ್ನೆ ಇದೆ. 2 ವರ್ಷ 11 ತಿಂಗಳು 18 ದಿನಗಳನ್ನು ತೊಗೊಂಡೈತಿ. ಒಂದು ಭಾರತದ ಸಂವಿಧಾನ ರಚನೆ ಆಗಬೇಕಂತಂದ್ರೆ 2 ವರ್ಷ 11 ತಿಂಗಳು 3 ವರ್ಷ ಅಂತಂದರೆ 11 ತಿಂಗಳು 12 ದಿನ ಅಂದರೆ ಇನ್ನೂ 12 ದಿನ ಕಮ್ಮಿ. ಒಂದು 10ರಿಂದ 12 ದಿನ ಕಮ್ಮಿ, 3 ವರ್ಷನೇ ಆಗೈತಿ. ಇದು ಅತ್ಯಂತ ಸುದೀರ್ಘ ಸಂವಿಧಾನವಾಗೈತಿ. ನಮ್ಮ ಸಂವಿಧಾನ ಏನಾಗೈತಿ? ಅತ್ಯಂತ ಸುದೀರ್ಘ ಸಂವಿಧಾನವಾಗೈತಿ. ಯಾವ ಧಾತುವನ್ನು ಚಾಕುವಿನಿಂದ ಕತ್ತರಿಸಬಹುದು? ಸೋಡಿಯಮನ್ನು. ಇದು ಮೃದುವಾಗಿರ್ತೈತಿ. ಅದಕ್ಕೆ ಏನು ಮಾಡ್ತಾರೆ, ಇದನ್ನು ಚಾಕುವಿನಿಂದ ಕಟ್ ಮಾಡ್ಬೋದು. ಓಕೆನಾ? ನೆಕ್ಸ್ಟು, ಆಗ್ರಾ ಕೋಟೆಯನ್ನು ಕಟ್ಟಿಸಿದವರು ಯಾರು? ಅಕ್ಬರ್. ಮೊಘಲ್ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಯಾರಪ್ಪ ಅಂತ ಕೇಳಿದ್ರೆ ಅಕ್ಬರ. ಇವನು ಏನು ಮಾಡ್ತಾನಪ್ಪ ಅಂತಂದ್ರೆ ಆಗ್ರಾ ಕೋಟೆಯನ್ನು ಕಟ್ಟಿಸ್ತಾನೆ. ನೆಕ್ಸ್ಟು, ಬೆಳಕಿನ ವೇಗವನ್ನು ಮೊದಲು ಅಳೆದವರು ಯಾರಂತ ಕೇಳಿದ್ರೆ ಓಲಿ ರೋಮರ್ ಅವರು. ಖಗೋಳಶಾಸ್ತ್ರದಲ್ಲಿ ಪ್ರಮುಖ ಸಾಧನೆ ಮಾಡಿದ್ದಾರೆ ಇವರ. ಓಕೆ, ನೆಕ್ಸ್ಟ್, ಜೀವಕೋಶದ ಶಕ್ತಿ ಕೇಂದ್ರ ಯಾವುದು? ಮೈಟ್ರೋಕಾಂಡ್ರಿಯಾ. ಹಲವಾರು ಸರಿ ಕ್ವಶನ್ ಬಂದಿದೆ. ನಾನು PYQ ಸ್ಟಡಿ ಇದನ್ನು ಡಿಸ್ಕಷನ್ ಮಾಡುವಾಗಲೇ ಇದು ಒಂದು 4ರಿಂದ 5 ಸಲ ಆದರೂ ಬಂದಿದೆ. ಜೀವಕೋಶದ ಬಗ್ಗೆ ನೀವು ಜಾಸ್ತಿ ನೋಡ್ಕೊಳ್ಬೇಕು. ಜೀವಕೋಶದ ಟಾಪಿಕ್ ಏನಿದೆಯಲ್ಲ, ಅದ್ರ ಬಗ್ಗೆ ಇದೊಂದೇ ಅಲ್ಲ. ಮೈಟ್ರೋಕಾಂಡ್ರಿಯಾ ಅಂದರೆ ಏನು, ಎದಕ್ಕೆ ಯೂಸ್ ಆಗುತ್ತೆ, ಯಾವ ರೀತಿ ಇದನ್ನು ಇದು ಮಾಡಬೇಕು, ಇದನ್ನೆಲ್ಲ ನೋಡ್ಕೋಬೇಕಾಗತ್ತೆ. ನಾನು ಜಸ್ಟ್ ಕ್ವಶನ್ ಪೇಪರ್ನ ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ ಅಂತಂದರೆ ಈ ಯಾವ ಕ್ವಶನ್ ಮೇಲೆ ಬಂದಿದೆಯಲ್ಲ ಅದನ್ನು ನೀವು ತೊಗೊಂಡು ಸ್ಟಡಿ ಮಾಡಬೇಕಾಗುತ್ತೆ. ಓಕೆ, ಜೀವಕೋಶದ ಶಕ್ತಿ ಕೇಂದ್ರ ಯಾವುದು? ಮೈಟೋಕಾಂಡ್ರಿಯಾ. ಓಕೆ, ವಿಶ್ವ ಅರಣ್ಯ ದಿನ ಯಾವಾಗ? ಮಾರ್ಚ್ 21. ದಿನಗಳ ಬಗ್ಗೆ, ಡೇಸ್ ಬಗ್ಗೆ ನೀವು ತುಂಬ ಸ್ಟಡಿ ಮಾಡಬೇಕು. ಡೇಸ್ಗಳು ಇಂಪಾರ್ಟೆಂಟು. ಒಂದಾದರೂ ಕ್ವಶನ್ ಬಂದೇ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಯಾವ ರೀತಿ ಕ್ವಶನ್ ತೆಗಿತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಅನಿಸುತ್ತೆ ಅಷ್ಟೇ. ನಾನು ಹೇಳ್ತೀನಿ ಬರ್ಬೋದು ಅಂತ. ನೀವು ಹೇಳಿದ್ರಿ ಬಂದಿಲ್ಲ ಅಂತ ಆಮೇಲೆ ಇದನ್ನು ಮಾಡಬೇಡಿ, ಆಯಿತಾ? ನೆಕ್ಸ್ಟ್, ಭಾರತದ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ ಅವರು ಭಾರತದ ಉಕ್ಕಿನ ಮಹಿಳೆ ಕೂಡ. ಯಾರು? ಇಂದಿರಾ ಗಾಂಧಿ ಅವರು ಭಾರತದ ಉಕ್ಕಿನ ಮಹಿಳೆ ಕೂಡ ಹೌದು, ಮತ್ತು ಭಾರತದ ಮೊದಲ ಮಹಿಳಾ ಪ್ರಧಾನಿ ಕೂಡ ಹೌದು. ನೆಕ್ಸ್ಟ್ ಕ್ವಶನ್ನು, ಅತ್ಯಂತ ಹಗುರವಾದ ಅನಿಲ ಯಾವುದು? ಹೈಡ್ರೋಜನ್. ಅತ್ಯಂತ ಹಗುರವಾದ ಅನಿಲ ಹೈಡ್ರೋಜನ್. ಇದರ ಪರಮಾಣು ಸಂಖ್ಯೆ ಎಷ್ಟಪ್ಪ ಅಂತಂದರೆ 1. ಓಕೆ, ನೆಕ್ಸ್ಟು, ಮಾನವನ ಸಾಮಾನ್ಯ ರಕ್ತದ ಒತ್ತಡ 120/80 mmHg. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಸಂವಿಧಾನದಲ್ಲಿನ ವಿಧಿಗಳ ಸಂಖ್ಯೆ ಎಷ್ಟಿದೆ? 395. ಈಗ ಹಲವು ತಿದ್ದುಪಡಿಗಳಾಗ್ಯಾವ. ಅದನ್ನು ನೋಡ್ಕೋಬೇಕು. ವಿಶ್ವದ ಅತಿ ದೊಡ್ಡ ಸಾಗರ ಪೆಸಿಫಿಕ್ ಸಾಗರ. ಇದು ಭೂಮಿಯ 1/3 ಭಾಗ ಆಕ್ರಮಿಸೈತಿ. ಪೆಸಿಫಿಕ್ ಸಾಗರ. ರಕ್ತದ ಬಣ್ಣ ಕೆಂಪಾಗಲು ಕಾರಣ? ಹಿಮೋಗ್ಲೋಬಿನ್. ನಮ್ಮ ರಕ್ತ ಕೆಂಪಾಗಲು ಕಾರಣ ಯಾವುದಪ್ಪ ಅಂತಂದರೆ ಹಿಮೋಗ್ಲೋಬಿನ್. ಓಕೆ, ಇದು ಕಬ್ಬಿನ ಅಂಶವನ್ನು ಹೊಂದೈತಿ. ಯಾವುದೋ ಹಿಮೋಗ್ಲೋಬಿನ್ ಕಬ್ಬಿನ ಅಂಶವನ್ನು ಹೊಂದೈತಿ. ಅದಕ್ಕೆ ನಮ್ಮ ರಕ್ತ ಏನಾಕೈತಿ? ಕೆಂಪಾಗಲು ಕಾರಣ ಆಕೈತಿ. ಸಸ್ಯಗಳಿಗೆ ಬೆಳಕು ಸಿಗದಿದ್ದರೆ ಏನಾಗುತ್ತದೆ? ದ್ಯುತಿ ಸಂಶ್ಲೇಷಣೆ ನಡೆಯುವುದಿಲ್ಲ. ದ್ಯುತಿ ಸಂಶ್ಲೇಷಣೆ ನಡಿಬೇಕಂತಂದ್ರೆ ಏನು ಬೇಕು? ಸಸ್ಯಗಳಿಗೆ ಬೆಳಕು ಬೇಕು. ದ್ಯುತಿ ಸಂಶ್ಲೇಷಣೆ ನಡೆಯಲ್ಲ ಅಂತಂದ್ರೆ ಏನಾಗುತ್ತೆ? ಸಸ್ಯಗಳು ಸಾಯ್ತಾವ. ಓಕೆ, ಭಾರತದ ಪ್ರಸ್ತುತ ಹಣಕಾಸು ಸಚಿವರು ಯಾರಪ್ಪ ಅಂತಂದ್ರೆ ನಿರ್ಮಲಾ ಸೀತಾರಾಮನ್. ಓಕೆ, ನಿರ್ಮಲಾ ಸೀತಾರಾಮನ್ ಅವರು ಏನಾಗಿದ್ದಾರೆ? ಭಾರತದ ಪ್ರಸ್ತುತ ಹಣಕಾಸು ಸಚಿವರಾಗಿದ್ದಾರೆ. ಇಲ್ಲಿ ಸಚಿವರು, ರಾಜಕಾರಣಿಗಳು ಮತ್ತು ಮುಖ್ಯಮಂತ್ರಿಗಳ ಬಗ್ಗೆ, ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಬಜೆಟ್ ಮಂಡನೆ ಇವರ ಪ್ರಮುಖ ಕಾರ್ಯ. ಓಕೆ, ನೆಕ್ಸ್ಟ್ ಕ್ವಶನ್, ಬೆಳಕಿನ ಬಣ್ಣ ಬದಲಾಗಲು ಕಾರಣ? ತರಂಗಾಂತರ. ಪ್ರತಿಯೊಂದು ಬಣ್ಣಕ್ಕೂ ನಿರ್ದಿಷ್ಟ ತರಂಗಾಂತರವಿದೆ. ಓಕೆನಾ?
ಮಾನವನ ದೇಹದಲ್ಲಿರುವ ನೀರಿನ ಪ್ರಮಾಣ ಸುಮಾರು 60-70% ಮಾನವನಲ್ಲಿ ನೀರಿದೆ. ನೀರು ಜೀವನಕ್ಕೆ ತುಂಬ ಅವಶ್ಯಕ. ಅದಕ್ಕೆ ಭಾರತದ ಅತಿ ಕಡಿಮೆ ಜನಸಂಖ್ಯೆ ಇರುವ ರಾಜ್ಯ ಸಿಕ್ಕಿಂ. ಓಕೆ, ನೆಕ್ಸ್ಟ್ ಕ್ವಶನ್. ಟೆಲಿಫೋನ್ ಕಂಡುಹಿಡಿದವರು ಅಲೆಕ್ಸಾಂಡರ್ ಗ್ರಾಹಂ ಬೆಲ್. ಓಕೆ, ಸಂವಹನ ಕ್ಷೇತ್ರದಲ್ಲಿ ಕ್ರಾಂತಿ. ಕರ್ನಾಟಕದ ವಿಸ್ತೀರ್ಣ 1,91,791 ಚದರ ಕಿಲೋಮೀಟರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಭಾರತದ ಪವಿತ್ರ ಗ್ರಂಥ ಭಗವದ್ಗೀತೆ ಜೀವನ ಮೌಲ್ಯಗಳ ಭಂಡಾರ ಐತಿ ಇದ್ರಾಗ. ಸೊ ಅದಕ್ಕೆ ಭಾರತದ ಪವಿತ್ರ ಗ್ರಂಥ ಭಗವದ್ಗೀತೆ ಆಗೈತಿ. ಭಾರತದ ಅತಿ ಹಳೆಯ ಪರ್ವತ ಅರಾವಳಿ ಪರ್ವತ. ಇದು ಎಲ್ಲಿ ಐತಿಪ್ಪ ಅಂತಂದ್ರೆ ರಾಜಸ್ಥಾನದಾಗೈತಿ. ಓಕೆ, ನೆಕ್ಸ್ಟು ರೋಗ ನಿರೋಧಕ ಶಕ್ತಿಯನ್ನು ಕೊಡುವ ಜೀವಕೋಶ ಬಿಳಿ ರಕ್ತ ಕಣಗಳು. ಓಕೆ, ಭಾರತದ ಸಂವಿಧಾನ ಅಂಗೀಕರಿಸಲ್ಪಟ್ಟ ದಿನ 1949 ನವೆಂಬರ್ 26ರಂದು. ಸೊ 1 ಲೀಟರ್ ನೀರು ಅಂದಾಜು ಎಷ್ಟು ತೂಗುತ್ತದೆ? 1 kg. ಅಷ್ಟೇ ಅಲ್ಲ, ಮತ್ತೆಷ್ಟು ತೂಗುತ್ತೆ? ಇದು ನೀರಿನ ಸಾಂದ್ರತೆ ಕೂಡ ಆಗಿದೆ. ಸೂರ್ಯನು ಯಾವ ಧಾತುಗಳಿಂದ ಕೂಡಿದ್ದಾನೆ? ಹೈಡ್ರೋಜನ್ ಮತ್ತು ಹೀಲಿಯಂ. ಓಕೆ, ಭಾರತದ ರಾಷ್ಟ್ರಧ್ವಜ ವಿನ್ಯಾಸಕರು ಯಾರು? ಪಿಂಗಳಿ ವೆಂಕಯ್ಯ. ನೆಕ್ಸ್ಟು ನಮ್ಮ ಹೆಮ್ಮೆಯ ಧ್ವಜ ಇದು ಕೂಡ. ಕಂಪ್ಯೂಟರ್ನ ಇನ್ಪುಟ್ ಸಾಧನ ಯಾವುದು? ಕೀಬೋರ್ಡ್. ಭಾರತದ ಸಂಸತ್ತಿನ ಉಚ್ಚ ಸದನ ಯಾವುದು? ರಾಜ್ಯಸಭೆ. ಮಾನವನ ಕಣ್ಣಿನಲ್ಲಿ ಬೆಳಕು ಬೀಳುವ ಭಾಗ ರೆಟಿನಾ. ಓಕೆ, ಇಲ್ಲಿ ಪ್ರತಿಬಿಂಬ ಕೂಡ ಉಂಟಾಗ್ತೈತಿ. ನೆಕ್ಸ್ಟು ಭಾರತದ ಅತಿ ಉದ್ದವಾದ ರೈಲು ಮಾರ್ಗ ವಿವೇಕ್ ಎಕ್ಸ್ಪ್ರೆಸ್. ಓಕೆ, ಅಸ್ಸಾಂನಿಂದ ಕನ್ಯಾಕುಮಾರಿವರೆಗೆ ಐತಿದೆ. ಭಾರತದ ಮೊದಲ ಶಿಕ್ಷಣ ಸಚಿವ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಓಕೆ, ನೆಕ್ಸ್ಟು ವಿಟಮಿನ್ ಡಿ ಎಲ್ಲಿಂದ ಸಿಗುತ್ತದೆ? ಸೂರ್ಯನ ಬೆಳಕಿನಿಂದ. ಸೂರ್ಯನಿಂದ ಏನು ಸಿಗ್ತೈತಿ? ವಿಟಮಿನ್ ಡಿ ಸಿಗ್ತೈತಿ. ಓಕೆ, ಸಮುದ್ರದ ಆಳವನ್ನು ಅಳೆಯುವ ಸಾಧನ ಪಾಥೋಮೀಟರ್. ಓಕೆ, ಭಾರತದ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ್. ಇದು ಮರುಭೂಮಿ ಪ್ರದೇಶ ಆಗೈತಿ ಕೂಡ. ರಾಜಸ್ಥಾನ ಅತಿ ದೊಡ್ಡ ರಾಜ್ಯ ಆಗೈತಿ. ಸೊ ನೆಕ್ಸ್ಟು ಕರ್ನಾಟಕ ರಾಜ್ಯ ಪ್ರಾಣಿ ಯಾವುದು? ಆನೆ. ನೆಕ್ಸ್ಟು ಭಾರತದ ಅತಿ ಎತ್ತರದ ಕಟ್ಟಡ ಅಂತಿಲಿಯಾ ಮುಂಬೈ ನಿವಾಸ ಆಗೈತಿ ಅದು. ಸೊ ಅತಿ ಹೆಚ್ಚು ಸಾಕ್ಷರತೆ ಇರುವ ರಾಜ್ಯ ಕೇರಳ. ಹೃದಯ ಬಡಿತ ಅಳೆಯುವ ಸಾಧನ ಸ್ಟೆಥೋಸ್ಕೋಪ್. ಭಾರತದ ರಾಷ್ಟ್ರಗೀತೆ ರಚಿಸಿದವರು ರವೀಂದ್ರನಾಥ್ ಟ್ಯಾಗೋರ್. ಸಕ್ಕರೆ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವ ದೇಶ ಬ್ರೆಜಿಲ್. ಇದು ಕೃಷಿ ಪ್ರಧಾನ ದೇಶ ಆಗೈತಿ ಬ್ರೆಜಿಲ್. ಭಾರತದ ಗಡಿ ರೇಖೆ ಯಾವುದು? ರ್ಯಾಡ್ಕ್ಲಿಫ್ ರೇಖೆ. ಬೆಳಕಿನ ವೇಗ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್. ಮಾನವನ ದೇಹದಲ್ಲಿರುವ ರಕ್ತದ ಪ್ರಮಾಣ 5-6 ಲೀಟರ್ ಇರ್ತೈತಿ. ಭಾರತದ ಮೊದಲ ಗಣರಾಜ್ಯೋತ್ಸವ 1950. ಪ್ರತಿ ವರ್ಷ ಆಚರಣೆ ಮಾಡ್ತಾರೆ ಇದನ್ನು. ಓಕೆ, ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್. ಓಕೆ, ಭಾರತದ ಪ್ರಸ್ತುತ ವಿದೇಶಾಂಗ ಸಚಿವರು ಯಾರಪ್ಪ ಅಂತಂದ್ರೆ ಎಸ್ ಜೈಶಂಕರ್ ಅವರು. ಭಾರತದ ಅತಿ ದೊಡ್ಡ ಅಣೆಕಟ್ಟು ತೆಹರಿ ಅಣೆಕಟ್ಟು ಉತ್ತರಾಖಂಡದಾಗೈತಿದೆ. ಮಾನವನ ಕಿವಿ ಎಷ್ಟು ಶಬ್ದ ಆಲಿಸಬಹುದು? 20 ಹರ್ಟ್ಜ್ನಿಂದ 2000 ಹರ್ಟ್ಜ್ವರೆಗೆ ಇದು ಶ್ರವ್ಯ ಮಿತಿ ಇದೆ. ಭಾರತದ ಸಂವಿಧಾನ ಎಷ್ಟು ಬಾರಿ ತಿದ್ದುಪಡಿಯಾಗಿದೆ? 100ಕ್ಕೂ ಹೆಚ್ಚು ಬಾರಿ ತಿದ್ದುಪಡಿಯಾಗಿದೆ. ಎಷ್ಟು? 100+. ಓಕೆ, ಕೊನೆಯ ಪ್ರಶ್ನೆ. ವಿಜ್ಞಾನದ ತಂದೆ ಯಾರು? ಆಲ್ಬರ್ಟ್ ಐನ್ಸ್ಟೀನ್. ಓಕೆ, ಓಕೆ, ಇದು ನಿಮಗೆ 4-5 ಸಲ ಬಂದೈತಿ. ಸೊ ಓಕೆ, ಈಗ SBI ಆಗೈತಿ ಅಪ್ಲಿಕೇಶನ್. ಸೊ ಯಾರು ಅಪ್ಲಿಕೇಶನ್ ಹಾಕಿಲ್ಲ ನೋಡಿ, SBI ಅಪ್ಲಿಕೇಶನ್ ಹಾಕ್ಕೊಳ್ಳಿ. ನೆಕ್ಸ್ಟು ಏರ್ಫೋರ್ಸು ಮತ್ತು ಇನ್ನೂ ಹಲವಾರು ಲಕ್ಷ ಗಂಟಲೆ ಈ ಸಾರಿ ಕಾಲ್ಫರ್ಮ್ ಆಗ್ಬೋದು. ಸೊ PC ಮತ್ತು PC ಆಯಿತು. ನೆಕ್ಸ್ಟು DR CR. ಸೊ ಅದೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಅಪ್ಲಿಕೇಶನ್ ಹಾಕ್ಕೊಂಡು ಸ್ಟಡಿ ಮಾಡ್ತಾಯಿರಿ. ಸೊ ನಿಮಗೇನಾದರೂ ಈ ನೋಟ್ಸ್ ಬೇಕಾಗಿತ್ತಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಜಾಯ್ನ್ ಆಗಿ. ಸೊ ನಾನು ನೋಟ್ಸ್ನ ಶೇರ್ ಮಾಡ್ತೀನಿ. ಓಕೆ, ಧನ್ಯವಾದಗಳು. ಬಾಯ್.